ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಿನ್ನ ಜೊತೆ ಮಾತಾಡೋದು ನನ್ನ ದಿನದ ಬೆಸ್ಟ್ ಪಾರ್ಟ್ ಆಗಿತ್ತು. ನಿನ್ನ ಒಂದು ಹಾಯ್ ನನ್ನ ಮುಖದಲ್ಲಿ ಸ್ಮೈಲ್ ತರ್ತಿತ್ತು. ನಾವು ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ದಾಗ ನನಗೆ ನಿಜವಾಗಿಯೂ ಅದು ಆಗುತ್ತೆ ಅಂತ ಅನಿಸ್ತಿತ್ತು. ಆದ್ರೆ ಒಂದು ದಿನ ನಿನ್ನ ಮೆಸೇಜಸ್ ಕಡಿಮೆ ಆಯಿತು. ಬ್ಯುಸಿ ಅಂತ ಹೇಳ್ತಿದ್ದೆ. ನಾನು ಅದನ್ನ ನಂಬ್ತಿದ್ದೆ. ಆದ್ರೆ ನಿಜ ಏನು ಅಂದ್ರೆ ನೀನು ನನ್ನಿಂದ ದೂರ ಆಗ್ತಾ ಇದ್ದೆ. ನಿನ್ನ ಆ ಲಾಸ್ಟ್ ಮೆಸೇಜ್ ಇನ್ನೂ ನನಗೆ ನೆನಪಿದೆ. ಟೇಕ್ ಕೇರ್ ಅಂತ. ಅದು ಕೇರ್ ಅಲ್ಲ, ಅದು ಗುಡ್ ಬೈ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ನಾನು ಇನ್ನೂ ಕಾಯ್ತಿದ್ದೆ ನಿನ್ನ ಒಂದು ಕಾಲ್ಗಾಗಿ. ಆದ್ರೆ ನೀನು ಬರಲೇ ಇಲ್ಲ. ನಿನ್ನ ಜೊತೆ ಶೇರ್ ಮಾಡಿದ ಮೆಮೊರೀಸ್ ಇವತ್ತು ನನಗೆ ನೋವಾಗಿವೆ. ನಿನ್ನ ಜೊತೆ ಇದ್ದಾಗ ನಾನು ಕಂಪ್ಲೀಟ್ ಅನ್ನಿಸ್ತಾ ಇತ್ತು. ಆದ್ರೆ ಈಗ ನಾನೇ ಅಂತ ಗೊತ್ತಾಗ್ತಿಲ್ಲ. ನೀನು ಹೋಗಿದ್ದು ನನ್ನ ತಪ್ಪ ಅಥವಾ ನಿನ್ನ ಡಿಸಿಷನ್ ಸರಿಯಾ ಅಂತ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ನಾನು ನಿನ್ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದೆ. ಈಗ ಕಲ್ತಿದ್ದೀನಿ, ಯಾರನ್ನು ಹೆಚ್ಚು ಪ್ರೀತಿಸಬಾರದು ಅಂತ ಅಲ್ಲ, ತಪ್ಪು ವ್ಯಕ್ತಿಯನ್ನ ಹೆಚ್ಚು ಪ್ರೀತಿಸಬಾರ್ದು ಅಂತ. ಕೆಲವು ಪ್ರೀತಿಗಳು ಉಳಿಯೋದಿಲ್ಲ, ಆದ್ರೆ ಅವು ನಮ್ಮನ್ನ ಬದಲಿಸುತ್ತವೆ. ಈ ನನ್ನ ಪ್ರೀತಿಯ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ಲ? ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.